ಕಾರ್ಗಿಲ್ ಯುದ್ಧವು ಕೇವಲ ಭಾರತೀಯ ಸೇನೆಯ ಶೌರ್ಯದ ಕಥೆಯಲ್ಲ, ಅದು ಭಾರತೀಯ ವಾಯುಪಡೆಯ ಅಸಾಧಾರಣ ಸಾಹಸಗಳ ವೃತ್ತಾಂತವೂ ಆಗಿದೆ. ಪಾಕಿಸ್ತಾನ ಕಾರ್ಗಿಲ್, ದ್ರಾಸ್ ಮತ್ತು ಬಟಾಲಿಕ್ನ ಎತ್ತರದ ಶಿಖರಗಳನ್ನ ಅಕ್ರಮವಾಗಿ ನುಸುಳಿ ಆಕ್ರಮಿಸಿಕೊಂಡಾಗ ಶತ್ರುಗಳನ್ನ ಹೊಡೆದೋಡಿಸುವಲ್ಲಿ ಭಾರತೀಯ ಸೇನೆಯು ಅಪಾರವಾದ ಸವಾಲನ್ನು ಎದುರಿಸಿತು. ಶತ್ರುಗಳು 18,000 ಅಡಿ ಎತ್ತರದಲ್ಲಿ ನೆಲೆಗೊಂಡಿದ್ರು. ಅಲ್ಲಿ ಉಸಿರಾಡುವುದು ಕೂಡ ಕಷ್ಟಕರವಾಗಿತ್ತು. ಈ ನಿರ್ಣಾಯಕ ಹಂತದಲ್ಲಿ ಭಾರತೀಯ ವಾಯುಪಡೆಯನ್ನ ಯುದ್ಧಕ್ಕೆ ನಿಯೋಜಿಸಲಾಯಿತು. ಮೇ 26, 1999 ಭಾರತೀಯ ವಾಯುಪಡೆಯು ಆಪರೇಷನ್ ಸಫೇದ್ ಸಾಗರ್ ಅನ್ನು ಪ್ರಾರಂಭ ಮಾಡಿತು. ಇದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ವಾಯುಪಡೆಯ ಅಧಿಕೃತ ಕಾರ್ಯಾಚರಣೆಯಾಗಿತ್ತು. ಯಾವುದೇ ಸಂದರ್ಭದಲ್ಲಿಯೂ ನಿಯಂತ್ರಣ ರೇಖೆಯನ್ನ ದಾಟಬಾರದು ಅಂತ ಸರ್ಕಾರ ಸ್ಪಷ್ಟ ಸೂಚನೆಯನ್ನ ಕೂಡ ನೀಡಿತ್ತು. ಇದರ ಹೊರತಾಗಿಯೂ ವಾಯುಪಡೆ ಶತ್ರುಗಳ ಮೇಲೆ ಭಾರಿ ಹಾನಿಯನ್ನ ಉಂಟು ಮಾಡಿತು. ಕಾರ್ಯಾಚರಣೆಯ ಮೊದಲ ದಿನದಂದು MiG-21, MiG-23BN ಮತ್ತು MiG-27 ಯುದ್ಧ ವಿಮಾನಗಳು ಶತ್ರುಗಳ ಹೊರ ಠಾಣೆಗಳು ಮತ್ತು ಸರಬರಾಜು ಮಾರ್ಗಗಳ ಮೇಲೆ ದಾಳಿ ನಡೆಸಿದರೆ MiG-29 ವಿಮಾನಗಳು ವಾಯು ರಕ್ಷಣೆಯನ್ನು ಒದಗಿಸಿದವು. ಆರಂಭಿಕ ದಿನಗಳಲ್ಲಿ ವಾಯುಪಡೆಯು ಸಹ ನಷ್ಟವನ್ನು ಅನುಭವಿಸಿತು. ಮೇ 27 ಫ್ಲೈಟ್ ಲೆಫ್ಟಿನೆಂಟ್ ಕೆ ನಚಿಕೇತ ಅವರ ವಿಮಾನವು ತಾಂತ್ರಿಕ ದೋಷದಿಂದಾಗಿ ಅಪಘಾತಕ್ಕೀಡಾಯಿತು ಮತ್ತು ಅವರನ್ನ ಯುದ್ಧ ಕೈದಿಯನ್ನಾಗಿ ಕರೆದೊಯ್ಯಲಾಯಿತು. ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಅವರ ವಿಮಾನವನ್ನ ಹೊಡೆದುರುಳಿಸಲಾಯಿತು ಮತ್ತು ಅವರೂ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದರು. ಮೇ 28 Mi-17 ಹೆಲಿಕಾಪ್ಟರ್ ಸಹ ಶತ್ರು ಕ್ಷಿಪಣಿಗೆ ಬಲಿಯಾಯಿತು. ಇದರ ಪರಿಣಾಮವಾಗಿ ಅದರಲ್ಲಿದ್ದ ಎಲ್ಲ ಸಿಬ್ಬಂದಿಗಳು ಹುತಾತ್ಮರಾದರು. ಈ ಸವಾಲುಗಳ ಹೊರತಾಗಿಯೂ ವಾಯುಪಡೆ ಹಿಂದೆ ಸರಿಯಲಿಲ್ಲ. ಅದು ತನ್ನ ಕಾರ್ಯತಂತ್ರವನ್ನು ಬದಲಾಯಿಸಿತು ಮತ್ತು ನಿಖರ ದಾಳಿಗಳ ಮೇಲೆ ಕೇಂದ್ರೀಕರಿಸಿತು. ಜೂನ್ 1999 MiG-27 ಮತ್ತು ಮಿರಾಜ್ 2000 ವಿಮಾನಗಳು ಪಾಕಿಸ್ತಾನದ ಅತಿ ದೊಡ್ಡ ಲಾಜಿಸ್ಟಿಕ್ಸ್ ಮತ್ತು ಪೂರೈಕೆ ಕೇಂದ್ರವಾದ ಮುಂತೋ ಡಾಲೋದ ಮೇಲೆ ವಿನಾಶಕಾರಿ ದಾಳಿಯನ್ನು ನಡೆಸಿತು. ಈ ಕಾರ್ಯಾಚರಣೆಯು ಶತ್ರುಗಳ ಮದ್ದುಗುಂಡು ಸಂಗ್ರಹ, ಬಂಕರ್ಗಳು ಮತ್ತು ಸರಬರಾಜು ಡಿಪೋಗಳನ್ನು ನಾಶಪಡಿಸಿತು. ತರುವಾಯ ಲೇಸರ್ ಗೈಡೆಡ್ ಬಾಂಬ್ಗಳನ್ನು ಹೊಂದಿದ್ದ ಮಿರಾಜ್ 2000 ವಿಮಾನಗಳು ಟೈಗರ್ ಹಿಲ್, ಟೋಲೋಲಿಂಗ್ ಮತ್ತು ಮುಷ್ಕೋ ಕಣಿವೆಯ ಪ್ರಮುಖ ಸ್ಥಾನಗಳ ಮೇಲೆ ನಿಖರ ದಾಳಿಯನ್ನು ನಡೆಸಿತು. ಜುಲೈ 12, 1999 ನಡೆದ ಆಪರೇಷನ್ ಸಫೇದ್ ಸಾಗರ್ ಸಮಯದಲ್ಲಿ ಭಾರತೀಯ ವಾಯುಪಡೆಯು ಸರಿಸುಮಾರು 550 ಸ್ಟ್ರೈಕ್ ಕಾರ್ಯಾಚರಣೆಗಳು, 150ಕ್ಕೂ ಹೆಚ್ಚು ವಿಚಕ್ಷಣ ಕಾರ್ಯಾಚರಣೆಗಳು ಮತ್ತು 500ಕ್ಕೂ ಹೆಚ್ಚು ಬೆಂಗಾವಲು ಕಾರ್ಯಾಚರಣೆಗಳನ್ನು ಕೈಗೊಂಡಿತ್ತು. ಏತನ್ಮಧ್ಯೆ ಗಾಯಾಳುಗಳ ಸ್ಥಳಾಂತರಿಸುವಿಕೆ, ಪಡೆಗಳ ಚಲನೆ, ಲಾಜಿಸ್ಟಿಕ್ಸ್ ಪೂರೈಕೆಗಳನ್ನು ಖಚಿತಪಡಿಸಿಕೊಳ್ಳಲು ಹೆಲಿಕಾಪ್ಟರ್ಗಳು 2185ಕ್ಕೂ ಹೆಚ್ಚು ಬಾರಿ ಹಾರಾಟವನ್ನು ನಡೆಸಿದವು. ಆಪರೇಷನ್ ಸಫೇದ್ ಸಾಗರ್ ಭಾರತೀಯ ವಾಯುಪಡೆಯ ಇತಿಹಾಸದಲ್ಲಿ ಒಂದು ಸುವರ್ಣ ಅಧ್ಯಾಯವಾಯಿತು. ನಿಯಂತ್ರಣ ರೇಖೆಯನ್ನು ದಾಟದೆಯೇ 18,000 ಅಡಿಗಳಷ್ಟು ಎತ್ತರದಲ್ಲಿ ಶತ್ರುಗಳ ಸರಬರಾಜು ಮಾರ್ಗಗಳನ್ನು ನಾಶಪಡಿಸುವುದು ಭಾರತೀಯ ಸೇನೆಯ ವಿಜಯಕ್ಕೆ ದಾರಿ ಮಾಡಿಕೊಟ್ಟಿದ್ದು ಭಾರತೀಯ ವಾಯುಪಡೆಯ ಧೈರ್ಯ, ಕೌಶಲ್ಯ ಮತ್ತು ಅಚಲವಾದ ಸಂಕಲ್ಪಕ್ಕೆ ಅಪ್ರತಿಮ ಉದಾಹರಣೆಯಾಗಿದೆ.